ವೀಕ್ಷಕರ ಜಿಂಬಾಬ್ವೆ ವಿರುದ್ಧದ 5 T20 ಸರಣಿಗಳಿಗಾಗಿ ಇದೀಗ ವೀಕ್ಷಕರ ಟೀಮ್ ಇಂಡಿಯಾ ತಂಡಕ್ಕೆ ವಿಶ್ವದ ಅಪಾಯಕಾರಿ ಆಟಗಾರರು ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆಯಾ? ಹೌದು ವೀಕ್ಷಕರ, ಇದೇ ಮುಂಬರುವ ಜುಲೈ 6ರಂದು ಜಿಂಬಾಬ್ವೆ ಹಾಗೂ ಇಂಡಿಯಾ ತಂಡವು ಸೆಣಸಾಡಲಿದ್ದು, ಹಾಗೆ ವೀಕ್ಷಕರ ಈ ಒಂದು T20 ಸರಣಿಗಳಿಗಾಗಿ ಇದೀಗ ವೀಕ್ಷಕರ ಭಾರತ ತಂಡಕ್ಕೆ ಇಬ್ಬರು ವಿಶ್ವದ ಅಪಾಯಕಾರಿ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಜಿಂಬಾಬ್ವೆ ವಿರುದ್ಧದ T20 ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡದ ಯುವ ಪಡೆಯು ಗೆದ್ದು ಬೀಗಲಿದೆಯಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಹಲವಾರು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ನ ಮಾಡಿ. ಹೌದು ವೀಕ್ಷಕರೇ, ಇದೀಗ ಟೀಮ್ ಇಂಡಿಯಾ ತಂಡವು 2024ರ T20 ವರ್ಲ್ಡ್ ಕಪ್ ಪಂದ್ಯಾವಳಿಯನ್ನು ಗೆದ್ದು ಇನ್ನೂ ಕೆಲವು ದಿನಗಳು ಕಳೆದಿಲ್ಲ. ಆದರೆ ವೀಕ್ಷಕರೇ, ಇದೀಗ ಟೀಮ್ ಇಂಡಿಯಾ ತಂಡದ ಯುವ ಪಡೆಯು ಜಿಂಬಾಬ್ವೆಗೆ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಜಿಂಬಾಬ್ವೆ ತಂಡದ ವಿರುದ್ಧ 5 T20 ಸರಣಿಗಳನ್ನು ಆಡಲಿದೆ. ಹೌದು ವೀಕ್ಷಕರ, ಮೊದಲ T20 ಪಂದ್ಯವನ್ನು ಜುಲೈ 6ರಂದು ಆಡಿದರೆ, ಹಾಗೆ ವೀಕ್ಷಕರೇ ಎರಡನೇ T20 ಪಂದ್ಯವು ಜುಲೈ 7ರಿಂದ ಆರಂಭವಾಗಲಿದೆ. ಇನ್ನು ವೀಕ್ಷಕರೇ ಉಳಿದಂಥ 3 T20 ಪಂದ್ಯಗಳು ಜುಲೈ 10, ಜುಲೈ 13, ಜುಲೈ 14ರಂದು ಟೀಮ್ ಇಂಡಿಯಾ ತಂಡವು ಜಿಂಬಾಬ್ವೆ ವಿರುದ್ಧ ಸೆಣಸಾಡಲಿದೆ. ವೀಕ್ಷಕರೇ, ಈ ಒಂದು T20 ಸರಣಿಯು ಕೂಡ ಟೀಮ್ ಇಂಡಿಯಾ ತಂಡದ ಯುವ ಪಡೆಗೆ ಸವಾಲಾಗಿದ್ದು, ಹಾಗೆ ವೀಕ್ಷಕರೇ ಈ ಒಂದು T20 ಸರಣಿಯನ್ನು ಶುಭ್ಮನ್ ಗಿಲ್ ಅವರು ನಾಯಕನಾಗಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಇನ್ನು ವೀಕ್ಷಕರೇ, ಭಾರತ ತಂಡಕ್ಕೆ ವಿಶ್ವದ ಅಪಾಯಕಾರಿ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಭಾರತ ತಂಡಕ್ಕೆ ಮೊದಲ T20 ಪಂದ್ಯವನ್ನು ಆಡುತ್ತಿರುವ ನಿತೀಶ್ ರೆಡ್ಡಿ ಅವರು ಇದೀಗ ವೀಕ್ಷಕರೇ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ರಿಯಾನ್ ಪರಾಗ್ ಅವರಿಗೂ ಕೂಡ ಸ್ಥಾನವು ಸಿಕ್ಕಿದೆ.